ಎಲ್ರಿಗೂ ನಮಸ್ಕಾರ. ನನಗೆ ಮಾತಾಡೋದಕ್ಕಿಂತನೂ ನೀವು ಹಾರ್ಮೋನಿಯಂ ಬಾರಿಸಿ ಅಂತೀನಿ 5 ತಾಸು ಕೂತ್ಕೊಳ್ತೀನಿ, 6 ತಾಸು ಕೂತ್ಕೊಳ್ತೀನಿ. ತಬಲಾ ಬಾರಿಸಿ ಅಂತೇಳಿ ಅದು 3 ತಾಸು 4 ತಾಸು ಕೂತ್ಕೊಳ್ತೀನಿ. ಮಾತಾಡಿ ಅಭ್ಯಾಸಕ್ಕೆ ತುಂಬ ಅಭ್ಯಾಸನೇ ಕಡಿಮೆ ನನಗೆ ಮಾತಾಡೋದು. ಇಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಗೀತಾ ಅವರಿಗೆ ಉತ್ತರೋತ್ತರಾದಿ ಅಭಿವೃದ್ಧಿ ಆಗಲಿ, ಇನ್ನೂ ಹೆಚ್ಚಿನ ಪ್ರದರ್ಶನಗಳನ್ನು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಉದ್ಘಾಟನಾ ಭಾಷಣ ಮಾಡಿದಂಥ ಶ್ರೀಯುತ ಸುರೇಶ್ ಹೆಗಡೆ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಈ ಒಂದು ಗೌರವ ಸಮರ್ಪಣೆ. ಧನ್ಯವಾದಗಳು. ಈಗ ಶ್ರೀಯುತ ಸಂಪಂಗಿ ರಾಮ್ ಅವರು ಪೊಲೀಸ್ ಇಲಾಖೆಯ ನೌಕರರು ಹಾಗೂ ಹಿರಿಯ ರಂಗಭೂಮಿ ಕಲಾವಿದರು ಸಭೆಯನ್ನು ಉದ್ದೇಶಿಸಿ 2 ಮಾತನಾಡಬೇಕಂತ. ಸೊ ದಯವಿಟ್ಟು 2 ಮಾತಾಡಿ. ಆಯ್ತು. ಅವರಿಗೆ ಈಗ ನಮ್ಮ ಸಂಸ್ಥೆಯ ಪರವಾಗಿ ಗೌರವ ಸಮರ್ಪಣೆ. ಸನ್ಮಾನವನ್ನು ಸ್ವೀಕರಿಸಿದ ಸಂಪಂಗಿ ರಾಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಮತ್ತೊಬ್ಬ ಅತಿಥಿ ಶ್ರೀಯುತ ಮುನಿಯಲ್ಲಪ್ಪ ಅವರು ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ 2 ಮಾತನ್ನು ಪ್ಲೀಸ್ ದಯವಿಟ್ಟು. ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀನಿ. ಇವತ್ತು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮ್ಮ ಗೀತಮ್ಮವರು, ಅವರಿನ್ನೂ ಅನೇಕ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ನನ್ನ ಅಭಿಪ್ರಾಯ. ಇವತ್ತು ಅವರು ಮಾಡ್ತಕ್ಕಂಥ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಲಿ ಮತ್ತು ಮುಂದೆ ಇನ್ನೂ ಅನೇಕ ರೀತಿಯಲ್ಲಿ ನಡೆಸಲಿ ಅಂತೇಳಿ ನಾನು ಹೇಳ್ತಾ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ನಮ್ಮ ಈ ಒಂದು ಸಂಸ್ಥೆಗೆ ಮುನಿಯಲ್ಲಪ್ಪ ಅವರು ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರ್ತಾರೆ. ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಈ ಒಂದು ಸಣ್ಣ ಸನ್ಮಾನ. ಅಧ್ಯಕ್ಷರ ಭಾಷಣಕ್ಕಿಂತ ಮುಂಚಿತವಾಗಿ ನಮ್ಮ ಎಲ್ಲ ಕಲಾವಿದರಿಗೂ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬ ಕಲಾವಿದರು ವೇದಿಕೆ ಮೇಲೆ ಬರಬೇಕು. ಈ ಯಯಾತಿ ನಾಟಕವನ್ನು ನಿರ್ದೇಶನ ಮಾಡಿ ಯಯಾತಿ ಪಾತ್ರವನ್ನು ಮಾಡ್ತಿರತಕ್ಕಂಥ ಶ್ರೀಮತಿ ಶೀಬಾ ಮೂರ್ತಿಯವರು. ದಯವಿಟ್ಟು ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರಬೇಕು.